ದೊಡ್ಡ ತಂಗುರಿಯಲ್ಲಿ ಬಂದು ನೋಡಿ ಚೆನ್ನಾಗಿದೆ. ನಿಜವಾದ ಆಗಿರೋ ಸ್ಟೋರಿ ಇದು. ಈ ನಮ್ಮ ಜಾತಿ ಬಗ್ಗೆ ನೀರಿನ ಬಗ್ಗೆ ಮಾತಾಡ್ತಾರೆ. ಯಾಕೆಂದರೆ ಇದು ನೀರು ಎಲ್ರಿಗೂ ಸೇರಿತು. ಆಮೇಲೆ ಊರಲ್ಲಿ ಭೇದ ಭಾವ ನೋಡೋಕ್ಕೆ ಹೋಗ್ಬಾರ್ದು. ನಾವು ಆ ಜಾತಿ ಈ ಜಾತಿ ಕೊನೆಗೇನಾಗುತ್ತೆ ಎಲ್ಲ ಅದೇ ನೀರೇ ಕುಡಿಯೋದು. ಈ ಫಿಲಮ್ ನೋಡಿದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಅರ್ಥ ಆಗಲ್ಲ. ಇನ್ನೊಂದು ಸ್ವಲ್ಪ ನೋಡಿ ಫಿಲಮ್ನ ವಿನಯ್ ಅನ್ನೋರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಆ್ಯಕ್ಷನ್ ಫಿಲಮ್ ಇದೇ ಫಸ್ಟ್ ಅವ್ರು ಮಾಡಿರೋದು. ನೆಕ್ಸ್ಟು ಇನ್ನು ಇದೇ ಥರ ಬರ್ತಾ ಇದೆ. ಆಮೇಲೆ ನಮ್ಮ ದೊಡ್ಡ ಮನೆಯಿಂದ ಏನಂದರೆ ಒಂದು ಮೆಸೇಜ್ ಕೊಡ್ತಾರೆ ಅಭಿಮಾನಿಗಳಿಗೆ. ಸಿನಿಮಾದಲ್ಲಿ ಏನು ಮೆಸೇಜು ಯಾವ ಥರ ಇದೆ ಫಿಲಮು ಬರೀ ನಮ್ಮ 100 ಅವರ್ ನೋಡೋದಲ್ಲ ಮುಖ್ಯ. ಒಂದು ಫಿಲಮ್ ಏನಕ್ಕೆ ನೋಡೋಕ್ಕೆ ಬರ್ತೀವಿ ಅಂದರೆ ಮೆಸೇಜ್ಗೋಸ್ಕರ ಬರೋದು. ಆ ಫಿಲಮಲ್ಲಿ ಯಾವ ಥರ ಇದೆ, ಹೆಂಗೆ ಬಂದಿದೆ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಅಜ್ಜಿ ಮೊಮ್ಮಗನ ಸ್ಟೋರಿ. ರೇಪೆ ಅಂದರೆ ಮಂಗಳೂರಲ್ಲಿ, ಚಿಕ್ಕಮಂಗ್ಳೂರು, ಈ ಕೊಡಗು ಅಂಥ ಕಡೆ ಈ ನೀರು ಬಗ್ಗೆ, ಜಾತಿ ಬಗ್ಗೆ, ಈ ರಾಜಕಾರಣಿಗಳ ಬಗ್ಗೆ ಅಲ್ಲಿ ನಮ್ಮ ಈ ಕೀಳು ಜಾತಿ ಅನ್ನೋರು ಊರಿಂದ ಆಚೆ ಅದನ್ನು ಹಿಂಗೆ ಮಾಡೋಕ್ಕೆ ಹೋಗ್ಬೇಡಿ. ಈಗ ಕಾಲ ಬದಲಾಗಿದೆ. ಈ ಫಿಲಮ್ನ ನೋಡಿ ಕೆಲವರು ಅರ್ಥ ಮಾಡ್ತಾರೆ. ಸಸ್ಪೆನ್ಸು ಅವರು ಏನಾಗುತ್ತೆ ಮುಂದಕ್ಕೆ ಏನಾಗ್ಬೋದು, ಇವರೇ ವಿಲನು, ಅವರೇ ವಿಲನು, ಅಮ್ಮನೇ ವಿಲನು, ತಾತನೇ ವಿಲನು ಅನ್ನೋ ರೀತಿಯಲ್ಲಿ ಚೆನ್ನಾಗಿದೆ. ಮತ್ತು ಲಾಸ್ಟಲ್ಲಿ ಎಂಡಲ್ಲಿ ವಿನಯ್ ಅವರ ಆಕ್ಟಿಂಗ್ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಸಿನಿಮಾ ಬಂದು ಕಾಡು ನೇಚರ್ ಅನ್ನೋ ಸಿಟಿ ಅನ್ನೋದು ಎಲ್ಲೂ ಪೂರ್ತಿ ಕಾಡು, ಹಳ್ಳಿ ಜನ. ಸರ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀರಾ, ಹೇಗೆ ಅನಿಸ್ತಾ ಇದೆ ಫಿಲಮ್? ಸರ್ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಲೆವೆಲ್